ಹಾಯ್ ಮಕ್ಕಳ, ಇವತ್ತು ಮ್ಯೂಟೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಮ್ಯೂಟೇಷನ್ ಬಗ್ಗೆ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಮ್ಯೂಟೇಷನ್ನ ಯಾವ ರೀತಿಯಾಗಿ ಡಿಸ್ಕವರ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಹ್ಯೂಗೋ ಡೆವ್ರಿಸ್ ಅವರು ಈವ್ನಿಂಗ್ ಪ್ರೈಮ್ರೋಸ್ ಪ್ಲಾಂಟ್ ನ ಮೇಲೆ ವರ್ಕ್ ಮಾಡುವಾಗ ಈವ್ನಿಂಗ್ ಪ್ರೈಮ್ರೋಸ್ ಪ್ಲಾಂಟ್ ಇಂದ ಪ್ರೊಡ್ಯೂಸ್ ಆಗಿರುವಂತ ಆಫ್ ಸ್ಪ್ರಿಂಗ್ ಅಲ್ಲಿ ಸಡನ್ ಚೇಂಜಸ್ ಆಗಿರೋದನ್ನ ಅಬ್ಸರ್ವ್ ಮಾಡ್ತಾರೆ. ಸಡನ್ ಚೇಂಜಸ್ ಅಂತ ಹೇಳಿದ್ರೆ ನ್ಯೂ ಕ್ಯಾರೆಕ್ಟರ್ಸ್ ರಿಸಲ್ಟ್ ಆಗಿರತ್ತೆ. ಸಡನ್ ಚೇಂಜಸ್ ನ ಅವರು ಸ್ಪೋರ್ಟ್ಸ್ ಅಥವಾ ಮ್ಯೂಟೇಷನ್ ಅಂತ ಕರೀತಾರೆ. ಈವ್ನಿಂಗ್ ಪ್ರೈಮ್ರೋಸ್ ಪ್ಲಾಂಟ್ ಅಲ್ಲಿ ಯಾವ ರೀತಿಯಾದ ಸಡನ್ ಚೇಂಜಸ್ ಅಥವಾ ಮ್ಯೂಟೇಷನ್ ಅಕ್ಕರ್ ಆಗಿತ್ತು ಅಂತ ನೋಡೋದಾದ್ರೆ, ರೌಂಡ್ ಲೀಫ್ ಅಪಿಯರ್ ಆಗಿತ್ತು, ಹಾಗೆ ಫ್ಲವರ್ ಸೈಜ್ ಲಾರ್ಜ್ ಆಗಿತ್ತು, ಹಾಗೆ ಪ್ಲಾಂಟ್ ಸೈಜ್ ಅಲ್ಲೂ ಕೂಡ ಚೇಂಜ್ ಆಗಿತ್ತು. ಈ ರೀತಿಯಾದ ಸಡನ್ ಚೇಂಜಸ್ ನ ಹ್ಯೂಗೋ ಡೆವ್ರಿಸ್ ಅವರು ಈವ್ನಿಂಗ್ ಪ್ರೈಮ್ರೋಸ್ ಪ್ಲಾಂಟ್ ಮೇಲೆ ವರ್ಕ್ ಮಾಡುವಾಗ ನೋಟಿಸ್ ಮಾಡ್ತಾರೆ. ಅದನ್ನ ಮ್ಯೂಟೇಷನ್ ಅಥವಾ ಸ್ಪೋರ್ಟ್ಸ್ ಅಂತ ನೇಮಿಂಗ್ ಮಾಡ್ತಾರೆ. ಇವಾಗ ಮ್ಯೂಟೇಷನ್ ಅಂದ್ರೆ ಏನು, ಮ್ಯೂಟೇಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅನ್ನೋದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ಮ್ಯೂಟೇಷನ್ ಅಂದ್ರೆ ಏನು ಅಂತ ಡೆಫಿನಿಷನ್ ಕೊಟ್ಟಿದ್ದಾರೆ. ಫಸ್ಟ್ ಡೆಫಿನಿಷನ್ ಏನಿದೆ ಅಂತ ಓದ್ಬಿಡೋಣ. ಮ್ಯೂಟೇಷನ್ ಈಸ್ ಅ ಫಿನಾಮಿನಾ ವಿಚ್ ರಿಸಲ್ಟ್ಸ್ ಇನ್ ಆಲ್ಟ್ರೇಷನ್ ಆಫ್ DNA ಸೀಕ್ವೆನ್ಸ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮ್ಯೂಟೇಷನ್ ಅನ್ನೋದು ಒಂದು ಫಿನಾಮಿನಾ ಆಗಿದೆ. ಓಕೆ, ಮ್ಯೂಟೇಷನ್ ಇಂದ ಏನಾಗತ್ತೆ ಅಂದ್ರೆ DNA ಸೀಕ್ವೆನ್ಸ್ ಆಲ್ಟರ್ ಆಗತ್ತೆ ಅಥವಾ ಚೇಂಜ್ ಆಗತ್ತೆ. DNA ಸೀಕ್ವೆನ್ಸ್ ಅಂತ ಹೇಳಿದ್ರೆ DNA ಅಲ್ಲಿ ಇರುತ್ತೆ ಅಲ್ವಾ, ನ್ಯೂಕ್ಲಿಯೋಟೈಡ್ ಬೇಸಸ್. ಸೊ ಆ ಒಂದು ನ್ಯೂಕ್ಲಿಯೋಟೈಡ್ ಬೇಸಸ್ ಅರೇಂಜ್ಮೆಂಟ್ ನ ನಾವು DNA ಸೀಕ್ವೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ನ್ಯೂಕ್ಲಿಯೋಟೈಡ್ ಬೇಸಸ್ ಆಗಿರ್ಬೋದು, DNA ಸೀಕ್ವೆನ್ಸ್, ಇದ್ರ ಬಗ್ಗೆ ಎಲ್ಲ ನೀವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತೀರಾ. ಸದ್ಯಕ್ಕೆ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ಓಕೆ, ಸೊ ಮ್ಯೂಟೇಷನ್ ಅಂದ್ರೆ ಏನು, DNA ಸೀಕ್ವೆನ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಅಥವಾ ಆಲ್ಟ್ರೇಷನ್ ಅಕ್ಕರಾದಾಗ ಮ್ಯೂಟೇಷನ್ ಕಾಸ್ ಆಗತ್ತೆ. ಈ ಒಂದು ಮ್ಯೂಟೇಷನ್ ಇಂದ ಜೀನೋಟೈಪ್ ಹಾಗೆ ಫಿನೋಟೈಪ್ ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಕೂಡ ಚೇಂಜ್ ಆಗತ್ತೆ. ಹಾಗೆ ರೀಕಾಂಬಿನೇಷನ್ ಇಂದ DNA ಅಲ್ಲಿ ವೇರಿಯೇಷನ್ ಕ್ರಿಯೇಟ್ ಆಗ್ತಿತ್ತು. ಆದ್ರೆ ರೀಕಾಂಬಿನೇಷನ್ ಬಿಟ್ರೆ ಮ್ಯೂಟೇಷನ್ ಇಂದ ಕೂಡ DNA ಅಲ್ಲಿ ವೇರಿಯೇಷನ್ ಕ್ರಿಯೇಟ್ ಆಗತ್ತೆ. ಮೊದಲನೇದಾಗಿ ಕ್ರೋಮೋಸೋಮ್ ನಂಬರ್ಸ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಅಥವಾ ಕ್ರೋಮೋಸೋಮ್ ನಂಬರ್ಸ್ ಏನಾದ್ರೂ ವೇರಿ ಆದ್ರೆ ಆಗ ಮ್ಯೂಟೇಷನ್ ಅಕ್ಕರ್ ಆಗತ್ತೆ. ಅದನ್ನ ನಾವು ಏನ್ಯೂಪ್ಲಾಯ್ಡಿ ಹಾಗೆ ಪಾಲಿಪ್ಲಾಯ್ಡಿ ಅಂತ ಹೇಳಿ ಕರಿತೀವಿ. ಏನ್ಯೂಪ್ಲಾಯ್ಡಿ ಹಾಗೆ ಪಾಲಿಪ್ಲಾಯ್ಡಿ ಬಗ್ಗೆ ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಸ್ಟಡಿ ಮಾಡೋಣ. ಹಾಗೆ ಕ್ರೋಮೋಸೋಮ್ ಸ್ಟ್ರಕ್ಚರಲಿ ಏನಾದ್ರೂ ಚೇಂಜಸ್ ಅಕ್ಕರ್ ಆದ್ರೂ ಕೂಡ ಮ್ಯೂಟೇಷನ್ ಆಗತ್ತೆ. ಅದೇ ರೀತಿ DNA ಅಲ್ಲಿ ಏನಾದ್ರೂ ಚೇಂಜಸ್ ಅಕ್ಕರ್ ಆದ್ರೆ ಮ್ಯೂಟೇಷನ್ ಕಾಸ್ ಆಗತ್ತೆ. ಮ್ಯೂಟೇಷನ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಕ್ರೋಮೋಸೋಮಲ್ ಮ್ಯೂಟೇಷನ್ ಹಾಗೆ ಇನ್ನೊಂದು ಜೀನ್ ಮ್ಯೂಟೇಷನ್. ಫಸ್ಟ್ ಕ್ರೋಮೋಸೋಮಲ್ ಮ್ಯೂಟೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಕ್ರೋಮೋಸೋಮಲ್ ಮ್ಯೂಟೇಷನ್ ಅಲ್ಲಿ ಅಗೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಟೇಷನ್ ಬರುತ್ತೆ. ಡಿಲೀಷನ್, ಡ್ಯೂಪ್ಲಿಕೇಶನ್, ಟ್ರಾನ್ಸ್ಲೊಕೇಶನ್ ಹಾಗೆ ಇನ್ವರ್ಷನ್. ಈಗ ಈ ಮ್ಯೂಟೇಷನ್ಸ್ ಗಳ ಬಗ್ಗೆ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ಕ್ರೋಮೋಸೋಮ್ ಸ್ಟ್ರಕ್ಚರಲಿ ಚೇಂಜಸ್ ಅಕ್ಕರ್ ಆಗತ್ತೆ. ಫಸ್ಟ್ ಒನ್ ಡಿಲೀಷನ್. ಇಲ್ಲಿ ಕ್ರೋಮೋಸೋಮ್ ಸೆಗ್ಮೆಂಟ್ ಲಾಸ್ ಆಗತ್ತೆ. ಅಂದ್ರೆ ಕ್ರೋಮೋಸೋಮ್ ನ ಒಂದು ಪಾರ್ಟ್ ಅಥವಾ ಸೆಗ್ಮೆಂಟ್ ಲಾಸ್ ಆಗತ್ತೆ. ಆ ರೀತಿಯಾದ ಮ್ಯೂಟೇಷನ್ ನಾವು ಡಿಲೀಷನ್ ಅಂತ ಹೇಳಿ ಕರಿತೀವಿ. ಈ ಒಂದು ಕೇಸಲ್ಲಿ ಕ್ರೋಮೋಸೋಮ್ ನ ಟರ್ಮಿನಲ್ ರೀಜನ್ ಅಂದ್ರೆ ಕ್ರೋಮೋಸೋಮ್ ನ ಎಂಡ್ ಅಲ್ಲಿ ಇರುವಂತ ಸೆಗ್ಮೆಂಟ್ ಅಥವಾ ಪಾರ್ಟ್ ಲಾಸ್ ಆಗ್ಬೋದು, ಅಥವಾ ಇಂಟರ್ ಕ್ಯಾಲರಿ ಅಂದ್ರೆ ಕ್ರೋಮೋಸೋಮ್ ನ ಮಿಡಲ್ ಅಲ್ಲಿ ಇರುವಂತ ಪಾರ್ಟ್ ಬೇಕಾದ್ರೂ ಕೂಡ ಡಿಲೀಟ್ ಆಗ್ಬೋದು ಅಥವಾ ಲಾಸ್ ಆಗ್ಬೋದು. ಈ ಪಿಕ್ಚರ್ ಅಲ್ಲಿ ನೀವು ಕ್ರೋಮೋಸೋಮ್ ಸೆಗ್ಮೆಂಟ್ ಡಿಲೀಟ್ ಆಗಿರೋದನ್ನ ಅಬ್ಸರ್ವ್ ಮಾಡಬಹುದು. ಸೆಕೆಂಡ್ ಕ್ರೋಮೋಸೋಮ್ ಅಲ್ಲಿ ಎ ಜೀನ್ ಇರೋ ಅಂತ ಟರ್ಮಿನಲ್ ಕ್ರೋಮೋಸೋಮಲ್ ಸೆಗ್ಮೆಂಟ್ ಏನಾಗಿದೆ, ಲಾಸ್ ಆಗಿದೆ ಅಥವಾ ಡಿಲೀಟ್ ಆಗಿದೆ. ಹಾಗೆ ಥರ್ಡ್ ಕ್ರೋಮೋಸೋಮ್ ಅಲ್ಲಿ ಬಿ ಜೀನ್ ಇರೋ ಅಂತ ಕ್ರೋಮೋಸೋಮಲ್ ಸೆಗ್ಮೆಂಟ್ ಲಾಸ್ ಆಗಿದೆ. ಈ ರೀತಿಯಾಗಿ ಕ್ರೋಮೋಸೋಮ್ ನ ಸೆಗ್ಮೆಂಟ್ ಅಥವಾ ಕ್ರೋಮೋಸೋಮ್ ನ ಪಾರ್ಟ್ ಲಾಸ್ ಆದ್ರೆ ಆ ರೀತಿಯಾದ ಮ್ಯೂಟೇಷನ್ ನಾವು ಡಿಲೀಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಟೈಪ್ ಆಫ್ ಮ್ಯೂಟೇಷನ್ ಡ್ಯೂಪ್ಲಿಕೇಶನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸ್ಟ್ರಾ ಕಾಪಿ ಆಫ್ ಜೀನ್ ಅಥವಾ ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮಲ್ ಸೆಗ್ಮೆಂಟ್ ಏನಾಗುತ್ತೆ ಅಂದ್ರೆ ಪ್ರೊಡ್ಯೂಸ್ ಆಗ್ಬಿಡುತ್ತೆ. ಅದನ್ನ ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಈ ಕ್ರೋಮೋಸೋಮ್ ಅಲ್ಲಿ ಏನಾಗಿದೆ ಅಂದ್ರೆ ಬಿ ಜೀನ್ ಎರಡೆರಡು ಸಲ ಇದೆ. ಅಂದ್ರೆ ಬಿ ಜೀನ್ ಏನಾಗ್ಬಿಟ್ಟಿದೆ, ಇನ್ನೊಂದ್ಸಲ ಕಾಪಿ ಆಗ್ಬಿಟ್ಟಿದೆ. ಇದು ನಾರ್ಮಲ್ ಕ್ರೋಮೋಸೋಮ್, ಹಾಗೆ ಇದು ಮ್ಯೂಟೇಷನ್ ಆಗಿರುವಂತ ಕ್ರೋಮೋಸೋಮ್. ಈ ರೀತಿಯಾಗಿ ಎಕ್ಸ್ಟ್ರಾ ಕಾಪಿ ಜೀನ್ ಅಥವಾ ಕ್ರೋಮೋಸೋಮಲ್ ಸೆಗ್ಮೆಂಟ್ ಪ್ರೊಡ್ಯೂಸ್ ಆದ್ರೆ ಆ ರೀತಿಯಾದ ಮ್ಯೂಟೇಷನ್ ನಾವು ಡ್ಯೂಪ್ಲಿಕೇಶನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್
ಇನ್ವರ್ಷನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ರೋಮೋಸೋಮ್ ಯಾವ್ದಾದ್ರೂ 2 ಪಾಯಿಂಟ್ ಅಲ್ಲಿ ಕಟ್ ಆಗುತ್ತೆ. ಸೊ ಇಲ್ಲಿ ಕ್ರೋಮೋಸೋಮ್ ಕಟ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಕ್ರೋಮೋಸೋಮ್ ಬ್ರೇಕ್ ಆದ್ಮೇಲೆ ಅಥವಾ ಕಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ 180 ಡಿಗ್ರಿ ರೊಟೇಟ್ ಆಗುತ್ತೆ. ಕಂಪ್ಲೀಟ್ ಆಗಿ 180 ಡಿಗ್ರಿ ರೊಟೇಟ್ ಆಗುತ್ತೆ. ಕ್ರೋಮೋಸೋಮ್ ಸೆಗ್ಮೆಂಟ್ ರೊಟೇಟ್ ಆದಾಗ ಉಲ್ಟಾ ಆಗತ್ತೆ. ಉಲ್ಟಾ ಆಗಿರೋದನ್ನ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ನಾರ್ಮಲ್ ಜೀನ್. ಇಲ್ಲಿ ಈ ಜೀನ್ ಈ ಸೈಡ್ ಇದೆ, ಲೆಫ್ಟ್ ಸೈಡ್ ಇದೆ. ಆದ್ರೆ ಈ ಒಂದು ಕ್ರೋಮೋಸೋಮಲ್ ಸೆಗ್ಮೆಂಟ್ 180 ಡಿಗ್ರಿ ರೊಟೇಟ್ ಆಗಿರೋದ್ರಿಂದ ಈ ಜೀನ್ ರೈಟ್ ಸೈಡ್ಗೆ ಬಂದ್ಬಿಟ್ಟಿದೆ. ಸಿ ಜೀನ್ ರೈಟ್ ಸೈಡ್ ಅಲ್ಲಿ ಇದೆ. ಈ ಕ್ರೋಮೋಸೋಮ್ ಅಲ್ಲಿ ಸಿ ಜೀನ್ ಏನಾಗಿದೆ, ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸೊ ಈ ರೀತಿಯಾದಂತ ಮ್ಯೂಟೇಶನ್ ನಾವು ಇನ್ವರ್ಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ ಯಾವ್ದಾದ್ರು 2 ಪಾಯಿಂಟ್ ಅಲ್ಲಿ ಬ್ರೇಕ್ ಆಗಿ 180 ಡಿಗ್ರಿ ರೊಟೇಟ್ ಆಗುತ್ತೆ. ರೊಟೇಟ್ ಆದಾಗ ಆ ಒಂದು ಕ್ರೋಮೋಸೋಮಲ್ ಸೆಗ್ಮೆಂಟ್ ಉಲ್ಟಾ ಆಗತ್ತೆ. ಉಲ್ಟಾ ಆಗಿ ಅಗೈನ್ ಕ್ರೋಮೋಸೋಮಿಗೆ ರೀಜಾಯ್ನ್ ಆಗತ್ತೆ. ರೀಜಾಯ್ನ್ ಆದಾಗ ನೋಡಿ, ಈ ರೀತಿಯಾಗಿ ಕ್ರೋಮೋಸೋಮಲ್ ಸೆಗ್ಮೆಂಟ್ ಇನ್ವರ್ಟೆಡ್ ಆಗ್ಬಿಡುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಮ್ಯೂಟೇಶನ್ ಟ್ರಾನ್ಸ್ಲೊಕೇಶನ್. ಇಲ್ಲಿ ನೀವು ಹೋಮೋಲೋಗಸ್ ಕ್ರೋಮೋಸೋಮ್ ಹಾಗೆ ನಾನ್ ಹೋಮೋಲೋಗಸ್ ಕ್ರೋಮೋಸೋಮ್ ನ ಅಬ್ಸರ್ವ್ ಮಾಡಬಹುದು. ಹೋಮೋಲೋಗಸ್ ಕ್ರೋಮೋಸೋಮ್ ಅಂತ ಹೇಳಿದ್ರೆ ಇದರಲ್ಲಿ ಶೇಪ್ ಆಗಿರ್ಬೋದು, ಸೈಜ್ ಹಾಗೆ ಲೆಂತ್ ಎಲ್ಲದೂ ಕೂಡ ಸೇಮ್ ಇರುತ್ತೆ. ನಾನ್ ಹೋಮೋಲೋಗಸ್ ಕ್ರೋಮೋಸೋಮ್ ಅಂದ್ರೆ ಇಲ್ಲಿ ಶೇಪ್, ಸೈಜ್ ಹಾಗೆ ಲೆಂತ್ ಇದೆಲ್ಲ ಏನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಈ ಪೇರ್ ಹಾಗೆ ಈ ಪೇರ್ ಏನಿದೆ ಇದು ಹೋಮೋಲೋಗಸ್ ಕ್ರೋಮೋಸೋಮ್ ಪೇರ್ಸ್. ಆದ್ರೆ ಈ ಪೇರ್ ಬಂದು ನಾನ್ ಹೋಮೋಲೋಗಸ್ ಕ್ರೋಮೋಸೋಮ್. ನಾರ್ಮಲ್ ಆಗಿ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳ ಮಧ್ಯ ಕ್ರಾಸಿಂಗ್ ಓವರ್ ಆಗುತ್ತೆ. ಯಾವಾಗ ನಾನ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ನ ಮಧ್ಯ ಕ್ರಾಸಿಂಗ್ ಓವರ್ ಆಗುತ್ತೆ ಅದನ್ನ ನಾವು ಟ್ರಾನ್ಸ್ಲೊಕೇಶನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೀವು ಇದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ನಾನ್ ಹೋಮೋಲೋಗಸ್ ಕ್ರೋಮೋಸೋಮ್ ನ ಮಧ್ಯ ಕ್ರಾಸಿಂಗ್ ಓವರ್ ಆದ್ರೆ ಅದನ್ನ ನಾವು ಟ್ರಾನ್ಸ್ಲೊಕೇಶನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಜೀನ್ ಮ್ಯೂಟೇಶನ್. DNA ಸೀಕ್ವೆನ್ಸ್ ಅಲ್ಲಿ ಚೇಂಜಸ್ ಆದಾಗ ಜೀನ್ ಮ್ಯೂಟೇಶನ್ ಕಾಸ್ ಆಗುತ್ತೆ. ಜೀನ್ ಮ್ಯೂಟೇಶನ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಪಾಯಿಂಟ್ ಮ್ಯೂಟೇಶನ್ ಹಾಗೆ ಫ್ರೇಮ್ ಶಿಫ್ಟ್ ಮ್ಯೂಟೇಶನ್. ಫಸ್ಟ್ ಪಾಯಿಂಟ್ ಮ್ಯೂಟೇಶನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪಾಯಿಂಟ್ ಮ್ಯೂಟೇಶನ್ DNA ಅಲ್ಲಿ ಸಿಂಗಲ್ ಬೇಸ್ ಪೇರ್ ಚೇಂಜ್ ಆದಾಗ ಪಾಯಿಂಟ್ ಮ್ಯೂಟೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿಕಲ್ ಸೆಲ್ ಅನಿಮಿಯಾನ ಕನ್ಸಿಡರ್ ಮಾಡೋಣ. ಇದು ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಇರೋಂಥ ಜೀನ್ಸ್, ಇದು ನಾರ್ಮಲ್ ಹಿಮೋಗ್ಲೋಬಿನ್ ಅಲ್ಲಿ ಇರೋಂಥ ಜೀನ್ಸ್. ನಾರ್ಮಲ್ ಹಿಮೋಗ್ಲೋಬಿನ್ ಜೀನ್ ಇರೋ RBC ಶೇಪ್ ರೌಂಡ್ ಇರುತ್ತೆ. ಸಿಕಲ್ ಸೆಲ್ ಹಿಮೋಗ್ಲೋಬಿನ್ ಜೀನ್ ಇರೋ ಶೇಪ್ ಈ ರೀತಿಯಾಗಿ ಇರುತ್ತೆ. ರೀಸನ್ ಏನು ಅಂದ್ರೆ ಮ್ಯೂಟೇಶನ್. ಜೀನ್ ಅಂದ್ರೆ ಅದರಲ್ಲಿ ಸ್ಪೆಸಿಫಿಕ್ ಬೇಸ್ ಪೇರ್ ಸೀಕ್ವೆನ್ಸ್ ಇರುತ್ತೆ. ಇದು ನಾರ್ಮಲ್ ಹಿಮೋಗ್ಲೋಬಿನ್ ಜೀನ್. ಈ ಜೀನ್ ಅಲ್ಲಿ ಯಾವ್ಯಾವ ಬೇಸ್ ಪೇರ್ಸ್ ಇದೆ ಅಬ್ಸರ್ವ್ ಮಾಡಿ. ಸಿ ಇದೆ, ಟಿ ಇದೆ, ಹಾಗೆ CT ಇದೆ, ಹಾಗೆ G ಬೇಸ್ ಪೇರ್ಸ್ ನಾರ್ಮಲ್ ಹಿಮೋಗ್ಲೋಬಿನ್ ಜೀನ್ ಅಲ್ಲಿ ಪ್ರೆಸೆಂಟ್ ಇದೆ. ರೆಡ್ ಬ್ಲಡ್ ಸೆಲ್ ಶೇಪ್ ರೌಂಡ್ ಇರಬೇಕು ಅಂದ್ರೆ ಅದರಲ್ಲಿ ಇದೇ ರೀತಿಯಾಗಿ ಬೇಸ್ ಪೇರ್ಸು ಪ್ರೆಸೆಂಟ್ ಇರಬೇಕು. ಇವಾಗ ಸಿಕಲ್ ಸೆಲ್ ಅನಿಮಿಯಾದ ಹಿಮೋಗ್ಲೋಬಿನ್ ಜೀನ್ ಅಲ್ಲಿ ಯಾವ್ಯಾವ ಬೇಸ್ ಪೇರ್ಸ್ ಇದೆ ನೋಡೋಣ. ಸ್ಟಾರ್ಟಿಂಗ್ ಹಾಗೆ ಎಂಡಿಂಗ್ ಅಲ್ಲಿ ಸಿ ಇದೆ, ಸರಿ ಇದೆ ಅಲ್ವಾ? ಸೊ ಇದೇ ರೀತಿ ಸ್ಟಾರ್ಟಿಂಗ್ ಹಾಗೆ ಎಂಡಿಂಗ್ ಅಲ್ಲಿ ಸಿ ಇದೆ. ಆದ್ರೆ ಟಿ ಇರಬೇಕಾಗಿರೋ ಜಾಗದಲ್ಲಿ ಎ ಸಬ್ಸ್ಟಿಟ್ಯೂಟ್ ಆಗಿದೆ. ಸೊ ಇಲ್ಲಿ ಏನಾಗಿದೆ, ಸಿಂಗಲ್ ಬೇಸ್ ಪೇರ್ ಏನಾಗಿದೆ, ಚೇಂಜ್ ಆಗಿದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಎ ಇರೋ ಅಂತ ಜಾಗದಲ್ಲಿ ಟಿ ಸಬ್ಸ್ಟಿಟ್ಯೂಟ್ ಆಗಿದೆ, ಸಿಂಗಲ್ ಬೇಸ್ ಪೇರ್ ಚೇಂಜ್ ಆಗಿದೆ. ಸೊ ಇದನ್ನ ನಾವು ಪಾಯಿಂಟ್ ಮ್ಯೂಟೇಶನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಿಂಗಲ್ ಬೇಸ್ ಪೇರ್ ಚೇಂಜ್ ಆದ್ರೂ ಕೂಡ ಮ್ಯೂಟೇಶನ್ ಆಗುತ್ತೆ. ಆದ್ರಿಂದ ಇಲ್ಲಿ RBC ಶೇಪ್ ರೌಂಡ್ ಇಲ್ಲ, ಈ ರೀತಿಯಾಗಿ ಇರುತ್ತೆ. ಫ್ರೇಮ್ ಶಿಫ್ಟ್ ಮ್ಯೂಟೇಶನ್, ಇದರಲ್ಲಿ ಇನ್ಸರ್ಷನ್ ಹಾಗೆ ಡಿಲೀಷನ್ ಬರುತ್ತೆ. ಇಲ್ಲಿ ನಾರ್ಮಲ್ ಆಗಿ 3 ಬೇಸ್ ಪೇರ್ಸ್ ಇದೆ. ಇಲ್ಲಿಗೆ ಏನಾದರೂ ಎಕ್ಸ್ಟ್ರಾ ಬೇಸ್ ಪೇರ್ಸ್ ಆ್ಯಡ್ ಆದರೆ ಅದನ್ನು ನಾವು ಇನ್ಸರ್ಷನ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ಅಷ್ಟೇ 3 ಬೇಸ್ ಪೇರ್ಸ್ ಇದೆ. 3 ಬೇಸ್ ಪೇರ್ಸಲ್ಲಿ ಯಾವುದಾದ್ರೂ ಬೇಸ್ ಪೇರ್ ಲಾಸ್ ಆದರೆ ಅದನ್ನು ನಾವು ಡಿಲೀಷನ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾದ ಮ್ಯೂಟೇಶನ್ ನಾವು ಫ್ರೇಮ್ ಶಿಫ್ಟ್ ಮ್ಯೂಟೇಶನ್ ಅಂತ ಹೇಳಿ ಕರಿತೀವಿ. ಫೈನಲ್ ಆಗಿ ಮ್ಯೂಟೇಜನ್ಸ್. DNA ರೆಪ್ಲಿಕೇಟ್ ಆಗುವಂಥ ಟೈಮಲ್ಲಿ ಏನಾದರೂ ಮ್ಯೂಟೇಜನ್ಸ್ಗೆ ಎಕ್ಸ್ಪೋಸ್ ಆದರೆ ಆಗ ಮ್ಯೂಟೇಶನ್ ಆಗತ್ತೆ. ಯಾವ್ಯಾವ ಮ್ಯೂಟೇಜನ್ಸ್ಗಳಿದೆ ಅಂತ ನೋಡ್ತಾ ಹೋಗೋಣ. ಎಕ್ಸ್ ರೇಸ್, ಗಾಮಾ ರೇಸ್ ಹಾಗೆ UV ರೇಡಿಯೇಷನ್. DNA ರೆಪ್ಲಿಕೇಶನ್ ಆಗೋ ಟೈಮಲ್ಲಿ ಎಕ್ಸ್ ರೇಸ್, ಗಾಮಾ ರೇಸ್ ಅಥವಾ UV ರೇಡಿಯೇಷನ್ಗೆ ಎಕ್ಸ್ಪೋಸ್ ಆದರೆ ಆವಾಗ ಮ್ಯೂಟೇಶನ್ ಆಗತ್ತೆ.
ಕೆಮಿಕಲ್ ಏಜೆಂಟ್ಸ್ ಹಾಗೆ ಬಯೋಲಾಜಿಕಲ್ ಏಜೆಂಟ್ಸ್ ಇಂದನೂ ಕೂಡ ಮ್ಯೂಟೇಶನ್ ಅಕ್ಕರಾಗತ್ತೆ. ಬಯೋಲಾಜಿಕಲ್ ಏಜೆಂಟ್ ಬಂದು ವೈರಸ್ ಹಾಗೆ ಕೆಮಿಕಲ್ಸ್ ಅಲ್ಲಿ ಆಲ್ಕಲೈಟಿಂಗ್ ಏಜೆಂಟ್ ಇಂದನೂ ಕೂಡ ಮ್ಯೂಟೇಶನ್ ಅಕ್ಕರಾಗತ್ತೆ.